ನಂತರ ಸನ್ನಿಧಾನಗಳವರು ಸಮಸ್ತ ಭಕ್ತವೃಂದಕ್ಕೆ ಆಶೀರ್ವಚನ ನೀಡಿ ಆಶೀರ್ವದಿಸಿದರು. ಇವತ್ತಿನ ದಿವಸ ಈ ಸುಮುಹೂರ್ತದಲ್ಲಿ ಇಲ್ಲಿ ಪ್ರಾಚೀನ ಕಾಲದಿಂದ ವಿರಾಜಮಾನನಾಗಿರ್ತಕ್ಕಂತಹ ಶನೈಶ್ಚರ ಸ್ವಾಮಿಗೆ ಹಾಗೂ ಈಗ ನೂತನವಾಗಿ ನವಗ್ರಹ ದೇವತೆಗಳಿಗೆ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ. ಮನುಷ್ಯನ ಜೀವನದಲ್ಲಿ ನವಗ್ರಹಗಳ ಒಂದು ಅನುಗ್ರಹ ಅನ್ನುವುದು ಅತ್ಯಂತ ಅವಶ್ಯಕವಾದದ್ದು. ನಮ್ಮ ಜೀವನವು ಸುಗಮವಾಗಿ ಸಾಗಿ ನಾವು ಶ್ರೇಯೋವಂತರಾಗಬೇಕು ಅಂತಂದರೆ ಅದಕ್ಕೆ ಭಗವಂತನ ಅನುಗ್ರಹವು ಅತ್ಯಂತ ಅವಶ್ಯಕ. ಭಗವಂತ ಎಲ್ಲ ಪ್ರಪಂಚವನ್ನು, ದೇವತೆಗಳನ್ನು ಎಲ್ಲರನ್ನು ಸೃಷ್ಟಿ ಮಾಡಿ ಒಬ್ಬೊಬ್ಬರಿಗೂ ಒಂದೊಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ. ಈ ನವಗ್ರಹಗಳು ಮತ್ತು ದಿಕ್ಪಾಲಕರು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಜಗತ್ತಿನ ಒಂದು ಸುಸ್ಥಿತಿಗಾಗಿ ಭಗವಂತ ಈ ಕಾರ್ಯವನ್ನೆಲ್ಲ, ಈ ವ್ಯವಸ್ಥೆನೆಲ್ಲ ಮಾಡಿದ್ದಾನೆ. ಅದನ್ನೇ ಇದರ ಬಗ್ಗೆ ಹೇಳುವಾಗ ಉಪನಿಷತ್ತು ಒಂದು ಮಾತು ಹೇಳ್ತಾ ಇದೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ ಉಪನಿಷತ್ತು ಹೇಳ್ತಾ ಇದೆ. ಏನಿದರ ಅರ್ಥ ಅಂತಂದರೆ, ಅಸ್ಮಾತ್ ಆ ಪರಮಾತ್ಮನಿಂದ, ಭೀಷ ಹೆದರಿಕೆಯಿಂದ, ವಾತಃ ಪವತೆ ಗಾಳಿಯು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದೆ. ಭೀಷೋದೇತಿ ಸೂರ್ಯ ಪರಮಾತ್ಮನಿಂದ ಹೆದರಿಕೊಂಡು ಸೂರ್ಯನು ಉದಯಿಸ್ತಾ ಇದ್ದಾನೆ. ಹೆದರಿಕೊಂಡು ಅಂತಂದರೆ ಏನರ್ಥ? ಇವರೆಲ್ಲರನ್ನು ಆಯಾ ಕೆಲಸದಲ್ಲಿಟ್ಟವನು ಪರಮಾತ್ಮ. ಹಾಗಾಗಿ ಆ ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಹೇಗೆ ಲೋಕದಲ್ಲಿ ನಮ್ಮ ಅಧಿಕಾರಿ ನಮಗೆ ಶಿಕ್ಷೆಯನ್ನು ಕೊಡ್ತಾರೋ, ಆ ಒಂದು ಹೆದರಿಕೆಯಿಂದ ಎಲ್ಲರೂ ಕೆಲಸವನ್ನು ಮಾಡ್ತಾರೋ, ಅದೇ ರೀತಿಯಾಗಿ ಪರಮಾತ್ಮನು ಈ ದಿಕ್ಪಾಲಕರನ್ನು, ಗ್ರಹಗಳನ್ನು, ಇವರೆಲ್ಲರಿಗೂ ಒಂದೊಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ. ಆ ಕರ್ತವ್ಯದಂತೆ ಅವರವರ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ. ಭೀಷಾ ಉದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ. ಅಗ್ನಿಯಿಂದ ಎಷ್ಟೋ ಕೆಲಸಗಳು ಆಗ್ತಾ ಇರುತ್ತೆ. ಅನೇಕ ಕೆಲಸಗಳಿಗೆ ಅಗ್ನಿಯು ಬೇಕೇ ಬೇಕು. ಅಗ್ನಿ ಇಲ್ಲ ಅಂತಂದರೆ ಅನೇಕ ಕೆಲಸಗಳೆಲ್ಲ ಕೆಲಸಗಳು ನಿಂತು ಹೋಗುತ್ತೆ. ಹಾಗಾಗಿ ಅಗ್ನಿಯು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಂದರೆ, ಆ ಔಷ್ಣ್ಯವನ್ನು ಕೊಟ್ಟು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಆ ಪರಮಾತ್ಮನ ಒಂದು ನಿಯೋಗವೇ ಕಾರಣ. ಹೀಗೆ ಮೃತ್ಯುರ್ಧಾವತಿ ಪಂಚಮ ಇತಿ. ಇನ್ನೊಂದು ಐದನೇದು ಮೃತ್ಯು ಅಂತಂದರೆ ಯಮಧರ್ಮರಾಜನಿಗೂ ಭಗವಂತ ಒಂದು ಕರ್ತವ್ಯ ಕೊಟ್ಟಿದ್ದಾನೆ. ಏನು? ಆಯಾ ಪ್ರಾಣಿಗಳ ಕರ್ಮವು ಮುಗ್ದೋಯಿತು, ಆಯುಷ್ಯ ಮುಗ್ದೋಯಿತು ಅಂತಂದರೆ ಅವರ ಪ್ರಾಣವನ್ನು ತೆಗೆಯುವುದು. ಅದು ಯಮಧರ್ಮರಾಜನಿಗೆ ಭಗವಂತ ಕೊಟ್ಟಿರುವಂತಹ ಒಂದು ಕರ್ತವ್ಯ. ಹೀಗೆ ಒಂದೊಂದು ಒಬ್ಬೊಬ್ಬ ದಿಕ್ಪಾಲಕನಿಗೂ, ಒಂದೊಂದು ಗ್ರಹಕ್ಕೂ ಹೀಗೆ ಒಂದೊಂದು ಕರ್ತವ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಅವರೆಲ್ಲರೂ ಸಹ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರೆಲ್ಲರ ಒಂದು ಅನುಗ್ರಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿದೆ. ಜೀವನದಲ್ಲಿ ನಮಗೆ ಶ್ರೇಯಸ್ಸು ಪ್ರಾಪ್ತವಾಗಬೇಕು ಅಂತಂದರೆ ಈ ದೇವತಾನುಗ್ರಹ ಅನ್ನುವುದು ಅತ್ಯಂತ ಅವಶ್ಯಕ. ಇಂತಹ ಒಂದು ಅನುಗ್ರಹವನ್ನು ಎಲ್ಲರೂ ಸಹ ಪಡ್ಕೊಳ್ಳಬೇಕು. ಹಿಂದಿನವರೇ ಇಲ್ಲಿ ಶನೈಶ್ಚರನ ಪ್ರತಿಷ್ಠಾಪನೆಯನ್ನು ಮಾಡಿದರು. ಅದರ ಒಂದು ನೂತನವಾದ ದೇವಸ್ಥಾನವನ್ನು ಕೆಲವು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿಸಿದ್ದೀರಿ. ಈಗ ಪ್ರಸ್ತುತ ನವಗ್ರಹಗಳ ಒಂದು ಸುಂದರವಾದ ದೇವಸ್ಥಾನವನ್ನು, ವಿಮಾನ ಗೋಪುರವನ್ನು ನಿರ್ಮಾಣ ಮಾಡಿಸಿದ್ದೀರಿ. ಅದರಲ್ಲಿ ಇವತ್ತು ದೇವರ ಪ್ರತಿಷ್ಠಾಪನೆ, ಕುಂಭಾಭಿಷೇಕಗಳನ್ನು ಮಾಡಿ ಆ ದೇವರ ಸಾನ್ನಿಧ್ಯವು ಸದಾಕಾಲ ಇಲ್ಲಿ ವಿರಾಜಮಾನವಾಗಿದ್ದು ಇಲ್ಲಿಗೆ ಬರತಕ್ಕಂತಹ ಎಲ್ಲ ಭಕ್ತರಿಗೂ ಸಹ ಎಲ್ಲ ವಿಧವಂತಹ ಶ್ರೇಯಸ್ಸುಗಳನ್ನು ಆ ದೇವತೆಗಳು ಕರುಣಿಸಬೇಕು. ಎಲ್ಲ ವಿಧವಂತಹ ಸಂಕಷ್ಟಗಳನ್ನು ಪರಿಹಾರ ಮಾಡಿ, ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ, ಎಲ್ಲ ರೀತಿಯಲ್ಲೂ ಸಹ ಶ್ರೇಯಸ್ಸನ್ನು ಅನುಗ್ರಹಿಸಬೇಕು ಎಂಬುದಾಗಿ ದೇವತೆಗಳ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅದರಂತೆ ಆ ದೇವತಾನುಗ್ರಹದಿಂದ ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡತಕ್ಕಂತಹ ಎಲ್ಲ ಭಕ್ತರಿಗೂ ಸಹ ಖಂಡಿತವಾಗಿಯೂ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಎನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ವಿಶೇಷವಾಗಿ
ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥವ್ರು ರಂಗಸ್ವಾಮಿಯವರು ಮತ್ತು ಅವರ ಜೊತೆಗೆ ಇಲ್ಲಿರತಕ್ಕಂತಹ ಎಲ್ಲ ವೈದಿಕರು ಸಹ ವೈದಿಕೋತ್ತಮರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇಲ್ಲಿಗೆ ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೂ ಸಹ ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸನ್ನಿಧಾನಗಳವರು ಭಕ್ತರಿಗೆ ಶಂಕರಾಚಾರ್ಯ ಮತ್ತು ಶಿವನ ನೇತ್ರೋನ್ಮಿಲನವನ್ನು ನೆರವೇರಿಸಿದರು. ಶಂಕರಾಚಾರ್ಯರಿಗೆ ಮತ್ತು ಮಹೇಶ್ವರನಿಗೆ ತಮ್ಮ ಅಮೃತ ಹಸ್ತದಿಂದ ಪೂಜೆಯನ್ನು ನೆರವೇರಿಸಿದರು. ಸನ್ನಿಧಾನಗಳವರು ಆದಿಶಂಕರಾಚಾರ್ಯರ ಮತ್ತು ಶಿವನ ವಿಗ್ರಹಗಳಿಗೆ ಪಂಚಾಭಿಷೇಕವನ್ನು ನೆರವೇರಿಸಿದರು. ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ.
उत्तारणीलकण्ठालमृत्युञ्जयाय